ನಾನು ಇವತ್ತು ಗಂಗಾವತಿ ಅಲ್ಲಿ ಜನಬಸವ ಜನ ಜಾತ್ರೆಗೆ ನಾನು ಹೋಗಿದ್ದೇನೆ. ಅಲ್ಲಿಗೆ ಹೋಗಿ ನಾನು ವಾಪಸ್ ಬರುವಂಥ ಸಂದರ್ಭದಲ್ಲಿ ನನಗೆ ಫೋನ್ ಈ ರೀತಿ ದಾರಾ ಬರ್ತ್ರೆಡ್ಡಿ ಬೆಂಬಲಿಗರೆಲ್ಲರೂ ಕೂಡ ಒಂದು 30-40 ಮನೆ ಮುಂದೆ ಆಗ್ತಾ ಇದ್ದಾರೆ, ಬ್ಯಾನರ್ಸ್ ಆಗ್ತಾ ಇದ್ದಾರೆ. ರೌಡಿಗಳನ್ನ ಕರ್ಕೊಂಡು ಬಂದು ಮನೆ ಪ್ರಶ್ನೆ ಬಂತು. ಬೆಳಿಗ್ಗೆ ಒಂದು ಪೋಸ್ಟರ್ನ ಮನೆ ಕಾಂಪೌಂಡ್ಗೆ ಹಚ್ಚೋದು ಬೆಳಗಿನ ಜಾವ ನಮ್ಮ ಸೆಕ್ಯೂರಿಟಿ ಅದನ್ನು ನೋಡಿ ತೆಗೆದಿದ್ದಾರೆ ಅಂತೇಳಿ ಗೊತ್ತಾಯಿತು. ಅದು ನನ್ನ ಗಮನಕ್ಕೆ ಇದ್ದಿಲ್ಲ. ನಾನು ಬಂದು ಗಂಗಾವತಿ ಹೋಗಿ ಬರೋದ್ರೊಳಗೆ ಸಂಜೆ ಹೊತ್ತಿಗೆ ಈ ರೀತಿ ಅವನು ಸತೀಶ್ ರೆಡ್ಡಿ ಅಂತ ದಾರಾ ಬರ್ತ್ರೆಡ್ಡಿಗೆ ಪೂರ್ತಿ ಬಲಗೈ ಪಡಿತ ಅಂತ ಹೇಳಿ ಹೇಳ್ತಾರೆ. ಅವನು ಗನ್ಮೆನ್ಗಳನ್ನೆಲ್ಲ ಕರ್ಕೊಂಡು ಬಂದು 40 ಮಂದಿ ಚಾನಲ್ ಶೇಖರ್ ಅಂತ ಇವರೆಲ್ಲ ಬಂದು ಮನೆ ಮುಂದೆ ಕೂತ್ಕೊಂಡು ನಮ್ಮ ಸೆಕ್ಯೂರಿಟಿ ಅವರು ಹೋಗಿ ಮನೆ ಮುಂದೆ ಹೆಂಗೆ ಚೇರ್ ಹಾಕೊಂಡು ಕೊಡ್ತೀರಿ ಅಂತ ಅವ್ರನ್ನ ಸ್ವಲ್ಪ ಕಪಾಳಿಗೆ ಕೊಡ್ತೀವಿ. ಗನ್ಮೆನ್ಗಳಿಗೆ ಸ್ವಲ್ಪ ದೌರ್ಜನ್ಯ ಎಸಗಿತ್ತು. ಮತ್ತು ಅವ್ರ ಉದ್ದೇಶ ಏನಿತ್ತು ಅಂದರೆ ಮನೆ ಹತ್ರ ಬಂದು ಗಲಾಟೆ ಅವನಿಗೆ ಏನಾಗಿದೆ ಅಂದರೆ ಈ ಶಾಸಕರಿಗೆ ನಗರದಲ್ಲಿ 2.5 ವರ್ಷ ಆದರೂ ಕೂಡ ಅಭಿವೃದ್ಧಿ ಕೆಲಸಗಳು ಮಾಡಲಿಕ್ಕೆ ಅವನ ಕೈಲಿ ಆಗಲಿಲ್ಲ. ಒಂದು ವಾಲ್ಮೀಕಿ ಚರ್ಚ್ ಕೊಡಿಸ್ತಾ ಹೋದಾಗ ಇಡೀ ಸಿಟಿಯೆಲ್ಲ ಆರ್ಭಾಟ ಮಾಡ್ತೀವಿ. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೋಬೇಕು. ಕಾರಣ ಏನಂದರೆ ಸುಮಾರು ನಾನು ಮಂತ್ರಿಯಾಗಿರುವಂಥ ಸಂದರ್ಭದಲ್ಲಿ, ಶ್ರೀರಾಮುಲು ಮಂತ್ರಿಯಾಗಿರುವಂಥ ಸಂದರ್ಭದಲ್ಲಿ 8 ಕೋಟಿ ವಾಲ್ಮೀಕಿ ಭವನ 20 ಅಡಿ ವಾಲ್ಮೀಕಿ ವಿಗ್ರಹ ನಾವು ಸ್ಥಾಪನೆ ಮಾಡಿರುವಂಥದ್ದು 20 ಅಡಿ. ಮತ್ತು ವಾಲ್ಮೀಕಿ ಸರ್ಕಲ್ ಅಂತ ಇವತ್ತೇನಿದೆ, SP ಸರ್ಕಲ್ ಅಂತ ಇದ್ದಿದ್ದನ್ನು ಮುನ್ಸಿಪಾಲ್ಟಿ ನಮಗೆ ಅಧಿಕಾರದಲ್ಲಿದ್ದಾಗ ವಾಲ್ಮೀಕಿ ವೃತ್ತ ಅಂತ ಮಾಡಿ ವಾಲ್ಮೀಕಿ ಪುತ್ಥಳಿಯಿಂದ ಅಲ್ಲಿಟ್ಟರೆ ಕಳೆದ 15 ವರ್ಷಗಳಿಂದ ಎಲ್ಲ ಮಾಧ್ಯಮದಲ್ಲಿ ನೀವು ನೋಡ್ತಾ ಇದ್ದೀರಿ ಆ ಮೂರ್ತಿಗೆ ಪೂಜಿಸ್ತಾರೆ ಅಷ್ಟೇ. ಇವತ್ತು SP ಸರ್ಕಲಲ್ಲಿ 1 ಕೋಟಿ ವೆಚ್ಚದಲ್ಲಿ ಒಂದು ಪುತ್ಥಳಿ ಇಡೋದಕ್ಕೆ ಅವನಿಗೇನಾಗ್ತಿದೆ ಅಂದರೆ ಇಡೀ ನಗರದಲ್ಲಿ ಜನ ಅಭಿವೃದ್ಧಿ ಕೆಲಸಗಳನ್ನ ಬಿಟ್ಟು ಈ ರೀತಿ ಆರ್ಭಾಟ ಮಾಡ್ತಾ ಡೌನ್ಫಾಲ್ ಸ್ಟಾರ್ಟ್ ಆಗಿದೆ. ಆ ಭಯದಲ್ಲಿ ಅಂದರೆ ಸುಮ್ಮನೆ ತಡ್ಕೋಬೇಕು, ಗಲಾಟೆಗಳು ಮಾಡಬೇಕು ಅಂತೇಳಿ ಯಾವನಾದರೂ ಕೂಡ ಒಬ್ಬ ಬುದ್ಧಿ ಇರೋಂಥವ್ರು ಮನೆ ಹತ್ರ ಬಂದು ಚೇರುಗಳು ಹಾಕ್ಕೊಂಡು ಬಂದು ಇವತ್ತು ಕೂಡ್ತಾನೆ ಅಂತಂದರೆ ನಾವು ಸುಮ್ಮನೆ ಕೂಡ್ಲಿಕ್ಕೆ ಹೇಗಾಗುತ್ತೆ. ಪೊಲೀಸರಿಗೆ ನಮ್ಮವ್ರು ಇಂಟಿಮೇಷನ್ ಮಾಡ್ತಾರೆ. ಪೊಲೀಸರು ಬಂದರೂ ಕೂಡ DSP ಬಂದಿದ್ರು ಪಾಪ, ಪೊಲೀಸರು ಎಲ್ಲರೂ ಕರ್ಕೊಂಡು. ಅಷ್ಟೊತ್ತಿಗೆ ನಾನು ರೀಚ್ ಆದೆ. ಶ್ರೀರಾಮುಲು ಅವರು ಹೋಗ್ಬಿಟ್ಟು ಈ ರೀತಿ ಮನೆ ಹತ್ರ ಬಂದು ಗಲಾಟೆ ಮಾಡೋದು ಸರಿ ಇಲ್ಲ, ನೀನು ಕುಡ್ದಿದ್ದೀನಿ, ಡ್ರಿಂಕ್ಸ್ ಎಲ್ಲ ತೊಗೊಂಡಿದ್ದೀನಿ, ಇದು ಪದ್ಧತಿಯಲ್ಲ, ಈ ರೀತಿ ಬಂದು ರೌಡಿದು ಮಾಡೋದು, ಫಸ್ಟ್ ಇಲ್ಲಿಂದ ನೀವು ಖಾಲಿ ಮಾಡಿ ಹೋಗ್ರಪ್ಪ ಅಂತೇಳಿ ಭಾಳ ಗೌರವದಿಂದ ಶ್ರೀರಾಮುಲು ಅವನಿಗೆ ಹೇಳಿದ್ದಾರೆ. ಹೇಳಿದರೂ ಕೂಡ ಅವನು ಕೇಳಿಲ್ಲ. ಕೇಳಿದೇನೆ ಇನ್ನು ಜನ ನಾನು ಗಂಗಾವತಿಯಿಂದ ರೀಚ್ ಆಗೋದ್ರೊಳಗಡೆ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಬೆಂಬಲಿಗರು ಬಂದುಬಿಟ್ರು. ಪೊಲೀಸರು ಕೂಡ ಕೈ ಮೀರುವಂಥ ಒಂದು ಪರಿಸ್ಥಿತಿ ಬಂತು. ಕೊನೆಗೆ ಅವನು ಕಲ್ಲುಗಳು ತಗೊಂಡು ಆದರೆ ಎಲ್ಲ ರೆಡಿಯಾಗಿ ಬಂದಿದ್ದಾರೆ. ಆ ಕಡೆ ಅವರೊಂದು 100-200 ಮಂದಿನ ಕರೆಸ್ಕೊಂಡ್ಬಿಟ್ಟು ಮನೆ ಮೇಲೆ ಈ ಕಡೆ ಎಲ್ಲ ಕೂಡ ಕಲ್ಲು ತೂರಾಟ ಮಾಡಿದರು. ನಮ್ಮ ಹುಡುಗರಿಗೆ ಸುಮಾರು 2-3 ಹೊಡೆತ ಬಿದ್ದಿದೆ. ಮತ್ತು ಪ್ರೈವೇಟ್ ಗನ್ಮೆನ್ಗಳ ಜೊತೆಯಲ್ಲಿ ಪ್ರೈವೇಟ್ ಗನ್ಮೆನ್ಗಳನ್ನ ಇಟ್ಕೊಂಡ್ಬಿಟ್ಟು ಇವತ್ತೇನು ಅವರು ಇದು ಬುಲೆಟ್ಸ್ ಗುಂಡಾಡ್ತಿದ್ದಾರೆ. ಇನ್ನು 4 ಬುಲೆಟು ನಮ್ಮ ಹುಡುಗರು ಯಾರು ತೊಗೊಂಡಿದ್ದಾರೆ. ಅದ್ರ ಕೂಡ ನಾನು ತೊಗೊಂಡು ಬರ್ತೀನಿ. ಈ ಬುಲೆಟ್ಗಳಿಗೆಲ್ಲ ಕೂಡ ಡೀಟೇಲ್ಸ್ ಎಲ್ಲ ಇರುತ್ತೆ. ಅದಕ್ಕೆಲ್ಲವೂ ಕೂಡ ಇದ್ಯಾರೂ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅವನು ಸತೀಶ್ ರೆಡ್ಡಿ ಪ್ರೈವೇಟ್ ಗನ್ಮೆನ್ಗಳನ್ನ ಕರ್ಕೊಂಡು ಬಂದು ಕಾನೂನಿಗೆ ಪೂರ್ತಿ ವಿರುದ್ಧ. ಪ್ರೈವೇಟ್ ಗನ್ಮೆನ್ಗಳು ಇಟ್ಕೊಳ್ಳುವಂಥದ್ದು ಪೂರ್ತಿ ಕಾನೂನಿಗೆ ವಿರುದ್ಧ. ಪ್ರೈವೇಟ್ ಗನ್ಮೆನ್ಗಳನ್ನ ತೊಗೊಂಡು ಬಂದು ಈ ರೀತಿ ಬುಲೆಟ್ಗಳನ್ನ ಹಾರಿಸಿ ಇವತ್ತು ನಾನು ಕರೆಕ್ಟಾಗಿ ನಾನು ಬಂದು ಕಾರಲ್ಲಿ ಇಳಿದೀನಿ, ಫೈರಿಂಗ್ ಸ್ಟಾರ್ಟ್ ಆಗಿದೆ. ಎಷ್ಟು ರೌಂಡ್ ಮಾಡಿದ್ರು? ಭಾಳ ರೌಂಡ್ಗಳು. ನಮ್ಮವರು ಮೋಸ್ಟ್ಲಿ ವಿಡಿಯೋ ಕೂಡ ಮಾಡಿರ್ಬೇಕು ಅಂತ ವಿಡಿಯೋ ಮಾಡಿದರೆ ವಿಡಿಯೋ ಮಾಡಿದ್ದಾರೆ. ಅದನ್ನು ಮೀಡಿಯಾದವ್ರು ಕೊಟ್ಬಿಟ್ಟಿದ್ದೀನಿ. ಫೈರಿಂಗ್ ಮಾಡಿದ್ದನ್ನು ಸ್ಟ್ರೈಟ್ ಅವೇ ನಾನು ಕರೆಕ್ಟಾಗಿ ಕಾರ್ ಇಳಿದಿದ್ದೀನಿ. ಒಬ್ಬನು ಕೂಗ್ತಾ ಇದ್ದ, ಜನಾರ್ದನ್ ರೆಡ್ಡಿ ಬಂದ ಅಂತೇಳಿ. ಬಂದ ತಕ್ಷಣ ಫೈರ್ ಮಾಡಿ ಅಂದ ತಕ್ಷಣ ಫೈರಿಂಗ್ ಸ್ಟಾರ್ಟ್ ಮಾಡಿ. ಅಂದರೆ ವಿಷಯ ಏನಂತಾಗಿ ನಾನು ಹೇಳ್ತಾ ಇದ್ದೀನಿ, ಅವನು ನಾರಾಯಣರೆಡ್ಡಿ ಭರತ್ ಅವರಪ್ಪ ಅವನು ದೊಡ್ಡ ಕ್ರಿಮಿನಲ್. ಬಳ್ಳಾರಿಯಲ್ಲಿ ನಾವು ಈ ಕ್ರಿಮಿನಲ್ಗಳ ವಿರುದ್ಧನೇ ನಾವು ಫೈಟ್ ಮಾಡ್ತಾ ಬಂದಿದ್ದು. ನಾನು ಮತ್ತು ಶ್ರೀರಾಮುಲು ನಮ್ಮ ಸಹೋದರರೆಲ್ಲ ಈ ಕ್ರಿಮಿನಲ್ಸು ರೌಡಿ ಗ್ಯಾಂಗ್ಗಳು ಇವಾಗ ಅವನ ಹಿಂದೆ ಮರ್ಡರರ್ಸ್ನೆಲ್ಲ ಇಟ್ಕೊಂಡಿದ್ದಾನೆ ಭರತ್.
ಮರ್ಡರ್ಸ್ ಇಟ್ಕೊಂಡಿದ್ದಾನೆ, ಕೂಲಿಗಳು ಮಾಡೋದು ಇಟ್ಕೊಂಡಿದ್ದಾನೆ. ಎಲ್ಲ ಅವರಪ್ಪ ನಾರಾಯಣ ರೆಡ್ಡಿ ಏನು ಕ್ರಿಮಿನಲ್ ಇದ್ದ ಮಗ ಕೂಡ ಅದೇ. ಇವತ್ತು ಅವ್ನು ಏನು ಅಂದ್ಕೊಂಡಿದ್ದ ಅಂದ್ರೆ ಹುಚ್ಚ, ಇವತ್ತು ಸೋಮಶೇಖರ್ ರೆಡ್ಡಿ ಲಕ್ಷ್ಮೀ ಅರುಣ ಓಟ್ಗಳೆಲ್ಲ ಸೇರಿದರೆ ಅವನು ನಮಗಿಂತ ಕಡಿಮೆನೇ, ಅವ್ನು ಸೋಲ್ತಾ ಇದ್ದ. ಅವನು ಅದೇ ಬಲ ಅಂತ ಅಂದ್ಕೊಂಡಿದ್ದಾನೆ. ಅಭಿವೃದ್ಧಿ ಮಾಡಲಿಕ್ಕೆ ಅವ್ನ ಕೈಲಿ ಆಗ್ತಾ ಇಲ್ಲ. ಆ ಪುತ್ಳಿಯನ್ನು ಇಟ್ಕೊಂಡ್ಬಿಟ್ಟು ಏನೋ ಮಾಡಬೇಕಂತ ಹುಚ್ಚ ಹೊರಟಿದ್ದಾನೆ. ಮತ್ತು ಮನೆ ಮೇಲೆ ದಾಳಿ ಮಾಡಿ ನನ್ನ ಮೇಲೇ ಇವತ್ತು ಫೈರಿಂಗ್ ಮಾಡೋದಕ್ಕೆ ಇವತ್ತು ಮಾಡಿದ್ದಾರೆ. ಅಂದರೆ ಒಬ್ಬ ಶಾಸಕನಾಗಿ, ಒಬ್ಬ ಮಾಜಿ ಸಚಿವನಾಗಿ, ಇವತ್ತೊಬ್ಬ ಭಾರತೀಯ ಜನತಾ ಪಕ್ಷದ ಒಬ್ಬ ನಾಯಕನಾಗಿರುವಂಥ ನನಗೆ ಎಷ್ಟೆಲ್ಲ ಭದ್ರತೆಯನ್ನು ಇಟ್ಕೊಂಡಿದ್ರು ಕೂಡ ಇವತ್ತು ಈ ರೀತಿ ಫೈರಿಂಗ್ ಮಾಡುವಂಥ ಸ್ಥಿತಿಗೆ ಇವತ್ತು ತಲುಪಿದ್ದಾರೆ ಅಂತಂದರೆ ಇವತ್ತು ಕಾಂಗ್ರೆಸ್ ಪಕ್ಷ ಹೀನಾಯವಾಗಿ ರಾಜ್ಯದಲ್ಲಿ ರೌಡಿಗಳ ಗೂಂಡಗಳ ರಾಜ್ಯ ಆಗಿದೆ. ಏನು 25 ವರ್ಷಗಳ ಹಿಂದೆ ಈ ರೌಡಿ ಸಾಮ್ರಾಜ್ಯಗಳನ್ನ ನಾವು ಅಂತ್ಯ ಮಾಡಿದ್ದೀವಿ. ಇವತ್ತು ಇನ್ನೊಬ್ಬ ರೌಡಿ ಈ ಬಳ್ಳಾರಿ ನಗರದಲ್ಲಿ ಇವತ್ತೇನು ಅವನು MLA ಆಗಿ ನನ್ನ ಮನೆ ಮೇಲೇ ಇವತ್ತು ರೌಡಿಗಳನ್ನ ಗ್ಯಾಂಗ್ಗಳನ್ನ ಕಳಿಸಿ ಪೋಸ್ಟರ್ ನೆಪದಲ್ಲಿ ಫೈರಿಂಗ್ ಮಾಡೋ ಹಂತಕ್ಕೆ ರೀಚ್ ಆಗಿದ್ದಾರೆ ಅಂತಂದರೆ ಇವತ್ತು ಎಷ್ಟು ಕಾನೂನು ಹದಗೆಟ್ಟಿದೆ ಅನ್ನೋ ಒಂದು ಲೆಕ್ಕ. ಇವತ್ತು ಶೋಭಾ ರಾಣಿ SP ಅವರು ಇವತ್ತು ವಾಲಂಟ್ರಿಯಾಗಿ ಅವರೇ ಟ್ರಾನ್ಸ್ಫರ್ ತಗೋಬೇಕು, ಬಳ್ಳಾರಿ ನನ್ನ ಕೈಲಿ ಆಗಲ್ಲ ಅಂತೇಳಿ. ಯಾಕಂದರೆ ಅವರು ಈ ಕ್ಲಬ್ಗಳು, ಗಾಂಜಾಗಳು, ಮಟ್ಕಗಳು, ವಸೂಲ್ಗಳು, ಕಾಂಟ್ರಾಕ್ಟ್ಸ್ ಎಲ್ಲ ಫ್ರಾಡ್ಗಳನ್ನು, ಕ್ರಿಮಿನಲ್ಸನ್ನು ಅವ್ರು ಅರೆಸ್ಟ್ ಮಾಡಲಿಕ್ಕೆ ಅಂತ ಹೋಗಬೇಕು. ಮೇಲೆಯಿಂದ ಇವರು ಫೋನ್ ಮಾಡೋದು, ಅಲ್ಲಿದ್ದ ಗೃಹ ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳಿಂದ ಫೋನ್ಗಳು, ಅವ್ರ SP ನನಗೆ ಸಾಕಾಗೋಗಿದೆ ಅಂತ ಹೇಳ್ಬಿಟ್ಟು ಮತ್ತು ನಾವು ಯಾರು ಇಂಟರ್ಫಿಯರ್ ಆಗ್ತಾ ಇಲ್ಲ. ನೋಡೋಣ, ಪೊಲೀಸರು ತಾವೇ ಪತ್ರಕರ್ತರು ನೋಡ್ತಾ ಇದ್ದೀವಿ. 2.5 ವರ್ಷ ಆದರೂ ಕೂಡ ನಾವು ಅವ್ರ ತಂಟಿಗೆ ಹೋಗ್ತಾ ಇದ್ದೀವಿ. ಯಾಕೆಂದರೆ ಅವನ ಅಂತ್ಯ ಅವನಿಗೆ ಯಾವ ರೀತಿ ಶಿಸ್ಪಾಲ ತಪ್ಪುಗಳು 100 ಮಾಡಿದ ಮೇಲೆ ಅವನ ಅಂತ್ಯ ಭಗವಂತ ಹೇಗೆ ಮಾಡ್ತಾನೋ ಈ ದುರ್ಮಾರ್ಗ ಶಾಸಕರ ಅಂತ್ಯ ಕೂಡ ಹೀಗೆ ಆಗಬೇಕು ಅಂತೇಳಿ ನಾವು ಭಾಳ ತಾಳ್ಮೆಯಿಂದ ನಾವಿದ್ದೀವಿ. ಇವತ್ತು ಮನೆಯವರೆಗೆ ಬಂದು ನನ್ನ ಮೇಲೇ ಇವತ್ತು ನಾನು ಕಾರ್ ಇಳಿದ ತಕ್ಷಣ ಫೈರಿಂಗ್ ಸ್ಟಾರ್ಟ್. ಏನು ದೂರು ಕೊಡ್ತೀರಾ ಸರ್? ಕಾರ್ ಇಳಿದ ತಕ್ಷಣ ಇವತ್ತು ಫೈರಿಂಗ್ ಸ್ಟಾರ್ಟ್ ಶುರುವಾಯಿತು. ಇವತ್ತು ನಾನೇ ಖುದ್ದಾಗಿ ಇವತ್ತು ನನ್ನ ಕಂಪ್ಲೇಂಟು ನಾನು ಇಲ್ಲಿಗೆ ನಾನು ಬಂದಿದ್ದು ಟೈಮಿಂಗ್ ಇದೆ. ಯಾಕಂದರೆ ನನಗೆ ಲೈಫ್ ಹಿಸ್ಟ್ರಿ ಇದೆ. ನಾನು ಇಲ್ಲಿ ಲ್ಯಾಂಡ್ ಆಗಿದ್ದ ತಕ್ಷಣ ಕಾರಲ್ಲಿ ನನಗೆ ಟೈಮಿಂಗ್ ಇದೆ, ಟೈಮು ತಿಳಿಸ್ತೀನಿ. ನಾನು ಇವತ್ತು ಕಂಪ್ಲೇಂಟು ಮಾಡ್ತೀನಿ. ಸರ್ ಕಂಪ್ಲೇಂಟ್ ಏನಾದರೂ ಕೊಡ್ತಾ ಇದ್ದೀರಾ? ಹೆಂಗೆ ನಾನು ಹೇಳ್ತಾ ಇರುವಂಥದ್ದು, ಅವನು MLA, ಅವ್ರ ತಂದೆ ನಾರಾಯಣ ರೆಡ್ಡಿ, ಅವರಿಬ್ಬರು ಸೇರಿ ಇವತ್ತು ಇಡೀ ಕಾಂಗ್ರೆಸ್ ಪಕ್ಷ ಇವತ್ತು ನನಗೆ ಒಂದೊಂದು ರೀತಿಯಲ್ಲಿ ಅನುಮಾನ ಬರುವಂಥದ್ದಂದರೆ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನನ್ನ ಮೇಲೆ ಹಿಂದೆ ಮಾಡಿರುವಂಥ ಪಾದಯಾತ್ರೆಗಳು, ಹೋರಾಟಗಳು ಇದು ಸಾಕಾಗಿಲ್ದಂಗೆ ಏನಾದರೂ ನನ್ನನ್ನು ಇವತ್ತು ಈ ರೀತಿಯಾದರೂ ಫಿನಿಶ್ ಮಾಡಬೇಕು ಅಂತೇಳಿ ಮನೆ ಮೇಲೇ ಇವತ್ತು ಗೂಂಡಗಳನ್ನು, ರೌಡಿಗಳನ್ನು ಕಲಿಸಿ ಈ ರೀತಿ ಇವತ್ತು ಫೈರಿಂಗ್ ಮಾಡುವಂಥ ಒಂದು ಸ್ಥಿತಿಗೆ ತಲುಪಿದೆ ಅಂತಂದರೆ ಈ ಹಿಂದೆ ಕೂಡ ಇಂಥ ಒಂದು ಭಯಾನಕವಾಗಿ ಇವತ್ತು ಆಗಿದ್ದಿಲ್ಲ. ಇವತ್ತು ಆಗಿರುವಂಥ ಒಂದು ಘಟನೆ. ಇದು ಹತ್ಯೆ ಸಂಚು ಅಂತ ಹೇಳ್ತೀರಾ ಸರ್ ನೀವು? ಸರ್ ಇದು ಹತ್ಯೆ ಸಂಚು ತಾವೇ ಹೇಳಿ. ನಾನು ಇವತ್ತು ಮನೆ ಮುಂದೆ ತಾವೆಲ್ಲ ನೋಡ್ತಾ ಇದ್ದೀವಿ. ಯಾರಾದರೂ